ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊಲಕ್ಕೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಬನ್ನಿ, ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ. ಇವತ್ತು ಹೊಲದಲ್ಲಿ ಕಸ ಆರಿಸೋದಿತ್ತಲ್ವ, ಹಾಗಾಗಿ ನಾನು, ಕಿಟ್ಟು ಮತ್ತು ಹರ್ಷ 3 ಜನನೂ ಬಂದಿದ್ದೀವಿ. ಮಾಮನವರು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತೇಳಿದರು. ಸರಿ ಅಂತೇಳಿ ನಾವು 3 ಜನ ಮಾತ್ರ ಬಂದಿದ್ದೀವಿ. ಇನ್ನೂ ಸ್ವಲ್ಪ ಬೇಗನೆ ಬರ್ತಿದ್ವಿ. ಕಿಟ್ಟು ಅವ್ರ ಮನೇಲಿ ಮಲ್ಕೊಂಡಿದ್ದ, ಅವನನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆತಂತಲೇ ಹೇಳ್ಬೋದು. ಬೆಳಗಿನ ಟೈಮ್ ಈ ರೀತಿ ಏನಾದರೂ ಕೆಲಸ ಇದ್ದಾಗ ಸ್ವಲ್ಪ ಬೇಗನೆ ಹೊಲಕ್ಕೆ ಬಂದರೆ ಕೆಲಸನೂ ಬೇಗ ಸಾಗುತ್ತೆ. ಹಾಗೆ ಬೆಳಗಿನ ಟೈಮು ಈ ರೀತಿ ಹೊರಗಡೆ ಬರೋದ್ರಿಂದ ಮೈಂಡ್ಗೂ ರಿಲೀಫ್ ಆಗುತ್ತೆ, ಹಾಗೆ ಫ್ರೆಶ್ ಗಾಳಿನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಸ್ವಲ್ಪ ಮೋಡ ಆದಂಗೂ ಆಗಿತ್ತು ಬೆಳಗ್ಗೆನೇ. ನಾವು ಬಂದಾಗ 6 ಗಂಟೆ ಆಗಿತ್ತಲ್ವ. ಈ ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ 7:15 ಆಗಿತ್ತು. ಬಂದ ತಕ್ಷಣ ಮತ್ತೆ ಟೈಮ್ ಪಾಸ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಹೊತ್ತು ಎಲ್ಲ ಕಸ ಎಲ್ಲ ಒಂದು ಕಡೆ ಹಾಕಿದ್ವಿ, ಆರಿಸ್ಬಿಟ್ಟು. ಇನ್ನು ಸ್ವಲ್ಪ ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೆಕ್ಸ್ಟು ಮಾಮನವ್ರು ಬಂದಮೇಲೆ ಅವರು ಒಂದು ಸ್ವಲ್ಪ ಮಾಡ್ತಾರೆ. ಹರ್ಷ ನೋಡಿ ಮಧ್ಯೆ ಅವನ ಕಿಟ್ಟಂದು ಕೈಯಂದು ಕಟ್ಟಿಗೆ ಕಸ್ಕೊಳ್ಳೋದು ಈ ರೀತಿ ಮಾಡ್ತಾ ಇದ್ದಾನೆ. ಅವನು ಹಿಂದಿಂದೆ ಹೋದರೆ ಅವನು ಹಿಂದಿಂದನೇ ಹೋಗ್ತಾನೆ. ಕೃಷ್ಣಗೆ ಅಡ್ಜಸ್ಟ್ ಆದಷ್ಟು ಕಿಶೋರ್ಗೆ ಹರ್ಷ ಅಡ್ಜಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾವಾಗ ನೋಡಿದರೂ ಜಗಳನೇ ಮಾಡ್ತಿರ್ತವೆ. ಹಾಗಾಗಿ ಅವರಿಬ್ಬರನ್ನೂ ಕರ್ಕೊಂಬರೋದು ತುಂಬಾ ಕಡಿಮೆ. ನಾನು ಕೆಲಸ ಮಾಡಬೇಕಾದ್ರೆ ಹರ್ಷ ಜೊತೆಗಿದ್ದರೆ ಟೈಮ್ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲ್ಲ. ಅದು ಇದು ಅಂತೇಳಿ ಮಾತಾಡ್ತಾ ಟೈಮ್ ಪಾಸ್ ಆಗೇ ಬಿಡುತ್ತೆ. ಹಾಗಾಗಿ ಏನಾದರೂ ಕೆಲಸ ಇದ್ದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಕರ್ಕೊಂಬರ್ತೀನಿ. ಮತ್ತು ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿರುತ್ತಲ್ವ, ಅವನೊಂದು ಕಡೆ ಕೂತಲ್ಲಿ ಕೂರಲ್ಲ, ಮತ್ತು ಬಿಸಿಲಲ್ಲಿ ಅಡ್ಡಾಡ್ತಾನೆ ಅಂತೇಳ್ಬಿಟ್ಟು ನಾನು ಅಷ್ಟೇ ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಜಾಸ್ತಿ ಬರೋದು. ಮಧ್ಯಾಹ್ನ ಟೈಮಲ್ಲಿ ಏನು ಬರೋದಿಲ್ಲ, ಶಾಪಲ್ಲಿ ಇರ್ತೀನಲ್ವ, ಹಾಗಾಗಿ ಬರೋದಿಲ್ಲ. ಏನಾದರೂ ಫ್ರೀ ಟೈಮ್ ಇದ್ದಾಗ ಮಾತ್ರ ಬರ್ತೀನಿ. ಹಾಗಾಗಿ ಇವನನ್ನು ಕರ್ಕೊಂಬರೋದು ತುಂಬ ಕಡಿಮೆ ಮಧ್ಯಾಹ್ನ ಟೈಮಲ್ಲಿ. ಏನತ್ತಮ್ಮ ಮತ್ತು ಮುಳ್ಳದ ಅದ್ರಾಗ ತುಂಬ ಬೇಡ ತುಂಬ. ನಾವು ಕೆಲಸ ಮಾಡೋದು ನೋಡ್ತಾನಲ್ವ, ನಾವೇನು ಮಾಡ್ತೀವೋ ಅದನ್ನೇ ಮಾಡ್ತಾನೆ. ನೋಡಿ, ಈ ರೀತಿ ಕಟ್ಗೆ ಇಟ್ಕೊಂಡು ಅವನು ಕಸನ ಗುಡಿಸ್ತಾ ಇದ್ದಾನೆ ಹೊಲದಲ್ಲಿ. ಕೃಷ್ಣನ್ನ ನೀರು ತೊಗೊಂಬ ಅಂತೇಳಿ ಕುಡಿಯೋದಕ್ಕೆ ಅಂತೇಳಿ ಕಳಿಸಿದ್ದೀನಿ. ಅವನು ನಳದಲ್ಲಿ ನೀರಿಲ್ಲ ಅಂತೇಳಿ ಹಾಗೆ ಬಂದ. ಹಾಗಾಗಿ ಅಲ್ಲೇ ಶೆಡ್ ಹತ್ರ ಹೋದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಅವನನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಹರ್ಷ. ಎತ್ಕೋ ಅಂತೇಳಿ ಕೃಷ್ಣಂಗೆ ಗಂಟು ಬಿದ್ದಿದ್ದಾನೆ. ನೋಡಿ, ಇಷ್ಟೊಂದು ಆರಿಸಿದ್ದೀವಿ. ಇವಾಗ ಆ ಕಡೆ ಸೈಡಿಂದು ಇನ್ನೂ ಹಾಗೆ ಇದೆ. ಅದನ್ನು ಮಾಮನವ್ರು ಬಂದಮೇಲೆ ನೆಕ್ಸ್ಟ್ ನೋಡೋಣ ಅಂತೇಳಿ ಇವಾಗ ಹೊಲದ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೇ ಗಡ್ಗಿಲಿ ನೀರು ತುಂಬಿಸಿಟ್ಟಿದ್ದಾರೆ. ನೀರು ಮಾತ್ರ ತುಂಬಾ ಕೋಲ್ಡ್ ಇದ್ದಾವೆ. ಇದಾದ ನಂತರ ಇಲ್ಲಿ ಕುರಿಗಾರಕ್ಕವರು ನೀರು ತುಂಬ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದರು. ಇವತ್ತು ಮಧ್ಯಾಹ್ನ ಕರೆಂಟ್ ಇತ್ತು, ಹಾಗಾಗಿ ಇವರು ಬೆಳಗ್ಗೆನೇ ಬಂದಿದ್ರಲ್ವ, ನೀರೇನಿರಲಿಲ್ಲ ಪೈಪಲ್ಲಿ. ಮುಂಚೆ ಇರ್ತಾವೇನೋ ಅಂತೇಳಿ ಹಾಗೆ ಹರಿಸ್ಬಿಟ್ಟಿದ್ದಾರೆ, ನೋಡ್ತಿರ್ಬೋದು ಅಲ್ಲಿ. ಆಮೇಲೆ ಒಂದೇ ಕೊಡ ಸಿಕ್ತು ಅವರಿಗೆ, ಒಂದು ಕೊಡ ಅಷ್ಟೇ ತುಂಬ್ಕೊಂಡು ಹೋಗಿದ್ದಾರೆ. ಇಲ್ಲಿ ಹಿಂದ್ಗಡೆ ಮರಿ ಕಾಣಿಸ್ತಿದೆಯಲ್ವ, ಇದು ನಿನ್ನೆ ಹುಟ್ಟಿರೋದು. ಅದು ಅವ್ರ ಹಿಂದಿಂದನೇ ಬರ್ತಾ ಇದೆ. ನೋಡಿದರೆ ಅವ್ರದ್ದು ಹಟ್ಟಿ 2 ಹೊಲ ದಾಟಿ ಇದೆ, ಅಲ್ಲಿಂದ ಹಂಗೆ ಬಂದಿದೆ ಅವರಿಂದ. ನಮ್ಮ ಹರ್ಷ ಅದ್ರ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದಾನೆ ಇಲ್ಲಿ. ಹಾಗೆ ಬರ್ರಿ ಆ ಕಡೆ ಹಟ್ಟಿ ಸೈಡು ಅಡ್ಡಾಡ್ಕೊತ ಅಂತಂದರು. ಹ್ಞೂ ಅಕ್ಕ ಅಂತೇಳಿ ನಾನು ಮತ್ತೆ ನಮ್ಮದು ಇಲ್ಲಿ ಕೆಲಸ ಇತ್ತಲ್ವ, ಹಾಗಾಗಿ ರಿಟರ್ನ್ ಬಂದೆ. ಮಾಮರು ಹೊಲಕ್ಕೆ ಬಂದಾಗ 9 ಗಂಟೆ ಆಗಿತ್ತು. ಇಬ್ಬರು ಮಾಮನವರು ಬಂದರು. ಮಾಮ ಇನ್ನು ನೆಕ್ಸ್ಟ್ ಇದನ್ನು ಕುಂಟಿ ಹೊಡೆಯೋಣ ಅಂತೇಳಿ ಟ್ಯಾಕ್ಟ್ರಿ ತೊಗೊಂಬಂದಿದ್ದಾರೆ. ಹರ್ಷ ನೋಡಿ ಇಲ್ಲೇ ಆಟ ಆಡ್ತಿದ್ದಾನೆ. ಇವಾಗ ಬುತ್ತಿನೂ ತೊಗೊಂಬಂದಿದ್ರು. ಊಟ ಮಾಡಿಬಿಟ್ಟು ನೆಕ್ಸ್ಟು ಮನೆಗೆ ಹೋಗು ಅಂದರೆ ಹೋಗ್ತೀವಿ, ಇಲ್ಲ ಇನ್ನೂ ಸ್ವಲ್ಪ ಆ ಕಡೆ ಇದೆ ಅಲ್ವ, ಅದನ್ನು ಕಸ ಎಲ್ಲ ತೆಗೀರಿ ಅಂದರೆ ತೆಗಿತೀವಿ. ನೋಡ್ತೀವಿ ನೆಕ್ಸ್ಟು ಊಟ ಮಾಡಿಬಿಟ್ಟು ಏನು ಮಾಡೋದು ಅಂತೇಳಿ. ಇವಾಗ ಬುತ್ತಿನೂ ತೊಗೊಂಬಂದಿದ್ರು. ಊಟಕ್ಕೆ ರೈಸು, ಚಪಾತಿ, ಬದ್ನಿಕಾಯಿ ಪಲ್ಯ ಮತ್ತು ಸಾಂಬಾರು ತೊಗೊಂಬಂದಿದ್ರು. ನಂತರ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಈ ಕಡೆ ಇನ್ನೂ ಸ್ವಲ್ಪ ಇತ್ತಲ್ವ, ಅದನ್ನು ಮಾಮ ಕ್ಲೀನ್ ಮಾಡ್ತಿದ್ದ. ನೀವು ಹೋಗಂಗಿದ್ರೆ ಹೋಗ್ರಿ ಮನೆಗೆ ಅಂದ. ಇನ್ನೂ ಇವತ್ತು ಸ್ವಲ್ಪ ಮಾಡಿದ್ದಂಗಿತ್ತು, ಹಾಗಾಗಿ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಆ ಕೋಳಿನೂ ಸುಟ್ಬಿಟ್ಟು ಇವಾಗ ಮನೆಗೆ ಬಂದಿದ್ದೀವಿ. ಇವತ್ತು ಗುರುವಾರ ಫ್ರೆಶ್ ಅಪ್ ಆಗಿ ಸಂತೆನೂ ಮಾಡ್ಕೊಂಬರ್ಬೇಕು.
ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.